ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಿಂದ ಅತಿ ದೊಡ್ಡ ಸುದ್ದಿಯೊಂದು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಅಲ್ಲಿ BJP ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅಂತೇಳಿ ನಾವು ಆಶಿಸ್ತಾ ಇದ್ವಿ, ಅದರ ಮೊದಲ ಹೆಜ್ಜೆಯನ್ನು ಸುವೇಂದು ಅಧಿಕಾರಿ ಇಡ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ 48 ಗಂಟೆಯ ಒಳಗಾಗಿ ಕ್ಯಾಬಿನೆಟ್ ಸಭೆಯನ್ನು ಕರೀತಾರೆ. ತಮ್ಮ ಮೊದಲ ಕ್ಯಾಬಿನೆಟ್ನಲ್ಲೇ ಅಕ್ರಮ ಬಾಂಗ್ಲಾದೇಶದ ವಲಸಿಗರಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಗಡಿಯಲ್ಲಿ ಫೆನ್ಸಿಂಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಆ ಜಾಗವನ್ನು ಇಂದಿನಿಂದಲೇ BSF ಯೋಧರ ತೆಕ್ಕೆಗೆ ಕೊಡಲಿದ್ದಾರೆ. BSF ಯೋಧರಿಗೆ 45 ದಿನಗಳ ಟಾರ್ಗೆಟನ್ನು ನೀಡಲಾಗಿದೆ. ಆ 45 ದಿನದ ಒಳಗಾಗಿ ಇಷ್ಟು ದಿನಗಳ ಕಾಲ ಮಮತಾ ಬ್ಯಾನರ್ಜಿ ಯಾವ ಜಾಗವನ್ನು ಓಪನ್ ಅಪ್ ಆಗಿ ಬಿಟ್ಟಿದ್ರು ಅದನ್ನೆಲ್ಲವೂ ಕೂಡ ಫೆನ್ಸಿಂಗನ್ನು ಮಾಡಬೇಕು ಅಂಥೇಳಿ ಸುವೇಂದು ಅಧಿಕಾರಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಲ್ಲಿ 569 ಕಿಲೋಮೀಟರ್ ಬರುತ್ತೆ. ಬಾಂಗ್ಲಾದೇಶದ ಗಡಿಗೆ ಹೊಂದ್ಕೊಂಡಿರುವಂತಹ ಫೆನ್ಸಿಂಗ್ ಆಗದೇ ಇರುವಂಥದ್ದು 569 ಕಿಲೋಮೀಟರ್. ಅಲ್ಲಿ ಬೇರೆ ಬೇರೆ ಕಾರಣದಿಂದಾಗಿ ಫೆನ್ಸಿಂಗನ್ನು ಮಾಡಿರಲಿಲ್ಲ. ಪ್ರಮುಖವಾಗಿ ಕೆಲವೊಂದಿಷ್ಟು ಕಿಲೋಮೀಟರ್ಗಳಲ್ಲಿ ನಮಗೆ ನದಿ ಹರಿಯುತ್ತೆ, ಅಲ್ಲಿ ಫೆನ್ಸಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನುಳಿದಂತೆ ಕೆಲವೊಂದಿಷ್ಟು ಜಾಗ ಇದೆಯಲ್ಲ, ಅಲ್ಲಿ ಯಾಕೆ ಫೆನ್ಸಿಂಗ್ ಆಗಿಲ್ಲ ಅನ್ನೋದರ ಪ್ರಶ್ನೆಯನ್ನು ನಾವು ಕೇಂದ್ರಕ್ಕೂ ಕೂಡ ಕೇಳ್ತಾ ಇದ್ವಿ, ಮಮತಾ ಬ್ಯಾನರ್ಜಿಯವ್ರಿಗೂ ಕೂಡ ಕೇಳ್ತಾ ಇದ್ವಿ. ಕೇಂದ್ರಕ್ಕೆ ಕೇಳಿದ್ರೆ ನಾವು ಅಲ್ಲಿ ಫೆನ್ಸಿಂಗ್ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದೀವಿ, ಆದರೆ ಮಮತಾ ಬ್ಯಾನರ್ಜಿ ಸರ್ಕಾರ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅಂತ. ಅದೇ ರೀತಿ ಅಸ್ಸಾಂ ಕೂಡ ಬಾಂಗ್ಲಾದೇಶದ ಗಡಿಗೆ ಹೊಂದ್ಕೊಳ್ಳುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ಲ್ಯಾಂಡ್ ಇಲ್ಲ, ಫೆನ್ಸಿಂಗ್ ಆಗಬೇಕಾಗಿರುವಂತಹ ಲ್ಯಾಂಡ್ ಇಲ್ಲ ಅಸ್ಸಾಂನಲ್ಲಿ. 4.5 ಕಿಲೋಮೀಟರ್ ಮಾತ್ರ ಫೆನ್ಸಿಂಗ್ ಆಗಿಲ್ಲ. ಅಲ್ಲಿ ನದಿ ಹರಿಯುತ್ತೆ. ಆ ಜಾಗದಿಂದ ಅಕ್ರಮವಾಗಿ ಯಾರೂ ಕೂಡ ಬರದಂತೆ ತಡೆ ಹಿಡಿಯಲಾಗಿದೆ. ಅಸ್ಸಾಂನಲ್ಲಿ BJP ಸರ್ಕಾರ ಇದೆ, ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿರಲಿಲ್ಲ ಈ ಫೆನ್ಸಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಲೂ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ BJP ಸರ್ಕಾರ ಬಂದಿದೆ. ಈಗ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಯಾಕೆ ಕೇಂದ್ರ ಸರ್ಕಾರ ಫೆನ್ಸಿಂಗ್ ಮಾಡ್ತಾ ಇಲ್ಲ ಮತ್ತು ಮಮತಾ ಬ್ಯಾನರ್ಜಿ ಸರ್ಕಾರದ ಇನ್ವಾಲ್ವ್ಮೆಂಟ್ ಏನು ಅನ್ನೋ ಪ್ರಶ್ನೆಗಳಿಗೆ ಇದೀಗ ಉತ್ತರ ಸಿಗ್ತಾ ಇದೆ. ಸುವೇಂದು ಅಧಿಕಾರಿಯವರ ಮೊದಲ ಕ್ಯಾಬಿನೆಟ್ನಲ್ಲೇ ಈ ಒಂದು ಬೋಲ್ಡ್ ಡಿಸಿಷನ್ ಏನಿದೆ, ನಿಜಕ್ಕೂ ಕೂಡ ರಾಷ್ಟ್ರೀಯವಾದಿಗಳಿಗೆ, ರಾಷ್ಟ್ರಪ್ರೇಮಿಗಳಿಗೆ ಒಂದು ಮುಖದಲ್ಲಿ ಸಂತೋಷವನ್ನು ತಂದಿರುತ್ತೆ. ಬೇಕಾಗಿತ್ತು ಇದು. ಚುನಾವಣಾ ಸಂದರ್ಭದಲ್ಲಿ ನೀವು ಗಮನಿಸಿದ್ರೆ ಇಷ್ಟು ವರ್ಷಗಳ ಕಾಲ ಏನು ಮಮತಾ ಬ್ಯಾನರ್ಜಿ ಅವಧಿಯಲ್ಲಿ ಅಕ್ರಮ ಬಾಂಗ್ಲಾದೇಶದ ವಲಸಿಗರು ಪಶ್ಚಿಮ ಬಂಗಾಳದಲ್ಲಿದ್ದರು, ಮುರ್ಷಿದಾಬಾದ್, ಮಾಲ್ಡಾ ಗಡಿ ಭಾಗದ ಜಿಲ್ಲೆಯಲ್ಲಿ ಆಕ್ರಮಿಸ್ಕೊಂಡಿದ್ರು. ಯಾವಾಗ BJP ಅಧಿಕಾರಕ್ಕೆ ಹತ್ತಿರ ಆಗ್ತಾ ಇದೆ, ಎಕ್ಸಿಟ್ ಪೋಲ್ಗಳು ಭವಿಷ್ಯವನ್ನು ನುಡಿತಾ ಇದೆ ಅಂತ ಹೇಳಿ ಗೊತ್ತಾಯಿತು, ಅವರು ಯಾಕೋ ನಮ್ಮ ಭವಿಷ್ಯ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗಿದ್ದಾರೆ. ಒಂದು ವೇಳೆ TMC ಬಂದರೆ ಮತ್ತೆ ನಾವು ಪಶ್ಚಿಮ ಬಂಗಾಳಕ್ಕೆ ಬರ್ತೇವೆ, BJP ಬಂದರೆ ನಾವು ಬರೋದಿಲ್ಲ ಅಂಥೇಳಿ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಅದೇ ರೀತಿಯಾಗಿ ಇದೀಗ ಯಾವುದೇ ಕಾರಣಕ್ಕೂ ನೀವು BJP ಬಂದಿದೆ ಇಲ್ಲಿ, ಆದರೂ ಏನಾದರೂ ನೀವು ಬರೋ ಮನಸ್ಸು ಮಾಡಿದ್ರೆ ನಾವು ಫೆನ್ಸಿಂಗ್ ಮಾಡಿ ಅದನ್ನು ಬಂದ್ ಮಾಡ್ತೀವಿ ಅಂತ ಸುವೇಂದು ಅಧಿಕಾರಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಗಮನಿಸಬಹುದು ಇತ್ತೀಚಿನ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು. ಪ್ರಮುಖವಾಗಿ ಒಬ್ಬ ಸಂಸತ್ನಲ್ಲಿ ನಿಂತ್ಕೊಂಡು ಒಬ್ಬ ಸಂಸದ ಹೇಳ್ತಾನೆ, ಪಶ್ಚಿಮ ಬಂಗಾಳದಲ್ಲಿ ಏನಾದರೂ BJP ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರೆ ನಮಗೆ ಬಹಳ ತೊಂದರೆ ಆಗುತ್ತೆ, ಸಾಗರದಂತೆ ಜನ ನಮ್ಮ ದೇಶಕ್ಕೆ ವಾಪಸ್ ಬರ್ತಾರೆ. ಅದು ಕ್ಲಿಯರ್. ಮಮತಾ ಬ್ಯಾನರ್ಜಿಯ ಸರ್ಕಾರ TMC ಯಾವ ರೀತಿಯಾಗಿ ಅಕ್ರಮ ಬಾಂಗ್ಲಾದೇಶದ ವಲಸಿಗರ ನೆಲೆಯನ್ನು ಮಾಡಿಕೊಡ್ತಿತ್ತು ಅಂತ ನೀವು ಆಶ್ಚರ್ಯ ಪಡ್ತೀರಿ. ಅಲ್ಲಿ ಕೆಲವೊಂದಿಷ್ಟು ಸಂಸ್ಥೆಗಳಿದೆ, ರೇಷನ್ ಕಾರ್ಡ್, ವೋಟರ್ ID, ಆಧಾರ್ ಕಾರ್ಡನ್ನು ಮಾಡಿಕೊಳ್ಳಿಕ್ಕೆ. ನಮಗೆ ಇಲ್ಲಿ ಒಂದು ಬಯೋಮೆಟ್ರಿಕ್ನ ವೆರಿಫಿಕೇಷನ್ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮಾಡಿಸ್ಲಿಕ್ಕೆ ತಿಂಗಳಾನುಗಟ್ಟಲೆ ಟೈಮ್ ಹಿಡಿಯುತ್ತೆ. ಅಲ್ಲಿ ಯಾರೋ ಅಕ್ರಮವಾಗಿ ಬಂದವ್ರಿಗೆ ಬಂದ ಕೂಡಲೇ ನಿಮಗೆ ಎಲ್ಲ ರೆಡಿಯಾಗಿಬಿಡತ್ತೆ. ಅಲ್ಲಿ ಅದಕ್ಕೆ ಇನ್ನು ಮುಂದೆ ಬ್ರೇಕ್ ಬೀಳುತ್ತೆ. ಆ ಸಂಸ್ಥೆಗಳು ಇನ್ನು ಮುಂದೆ ಉಳಿಯಲ್ಲ ಅಲ್ಲಿ ಆ ಗಡಿಯಲ್ಲಿ. ಇನ್ನು ಇತ್ತೀಚೆಗೆ ಒಂದು 3-4 ದಿನಗಳ ಹಿಂದೆ ಮತ್ತೊಬ್ಬ
ನಾಯಕ, ಬಾಂಗ್ಲಾದೇಶದ ಮುಸ್ಲಿಂ ನಾಯಕ ಒಬ್ಬ ಒಂದು ಹೇಳಿಕೆಯನ್ನು ಕೊಟ್ಟ. 18 ಕೋಟಿ ಮುಸಲ್ಮಾನರು ಮಮತಾ ಬ್ಯಾನರ್ಜಿಯವ್ರ ಜೊತೆ ಇದ್ದೇವೆ, ನೀವು ದೆಹಲಿಯ ಮೇಲೆ ಯುದ್ಧವನ್ನು ಸಾರಿ ಪಶ್ಚಿಮ ಬಂಗಾಳವನ್ನು ಬಾಂಗ್ಲಾದೇಶದ ಜೊತೆಗೆ ಮರ್ಜ್ ಮಾಡಿಬಿಡಿ ಅಂತ. ಅವರ ಈ ಹೇಳಿಕೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ರಾಕೆಟ್ ಸೈನ್ಸ್ನ ಅವಶ್ಯಕತೆ ಇಲ್ಲ. ಯಾಕಾಗಿ ನಾವು TMCಯಲ್ಲಿ ಅಧಿಕಾರಕ್ಕೆ ಬರ್ಕೂಡ್ದು ಈ ಮುಂದಿನ ಅವಧಿಯಲ್ಲಿ ಅಂತೇಳಿ ಹೇಳ್ತಾ ಇದ್ವಿ, ಮಮತಾ ಬ್ಯಾನರ್ಜಿ ಮುಂದುವರಿಕೂಡ್ದು ಅಂತೇಳಿ ಹೇಳ್ತಾ ಇದ್ವಿ, ಅದಕ್ಕೆಲ್ಲ ಪ್ರಮುಖ ಕಾರಣ. ಈಗ ಅವೆಲ್ಲ ಎಕ್ಸ್ಪೋಸ್ ಆಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶದ ವಲಸಿಗರಿಗೆ ಯಾವ ರೀತಿ ಜಾಗ ಮಾಡಿಕೊಡ್ತಾ ಇದ್ರು ಮಮತಾ ಬ್ಯಾನರ್ಜಿ ಅನ್ನುವಂಥದ್ದು, ಅದಕ್ಕೆ ಉದಾಹರಣೆಯಾಗಿ ಬಾಂಗ್ಲಾದೇಶದವರೇ ಬಾಯ್ಬಿಡ್ತಾ ಇದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಇಷ್ಟು ದಿನಗಳ ಕಾಲ ಅಲ್ಲಿ BJP ಬರಬೇಕು, BJP ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅಂತ ಹೇಳಿದ್ದು ತಪ್ಪಾ ಅಂತ ಹೇಳ್ತಿದ್ರಿ. ನೀವು ಕಮೆಂಟ್ ಬಾಕ್ಸಲ್ಲಿ ಬಕೆಟ್ ಥರ ಮಾತಾಡ್ತಿದ್ದೀರಿ, BJPಯ ಏಜೆಂಟ್ಗಳು ಅಂತ. ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು BJP ಏಜೆಂಟ್ ಅಂದರೂ ಕರೆದರೂ ಪರವಾಗಿಲ್ಲ, ನನಗೆ ನನ್ನ ದೇಶದ ಭದ್ರತೆ ಮುಖ್ಯ. ಇವತ್ತಿನ ಈ ಬೆಳವಣಿಗೆ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಪಶ್ಚಿಮ ಬಂಗಾಳದ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದು. ಹೆಂಗಿದ್ದಂತಹ ಪಶ್ಚಿಮ ಬಂಗಾಳವನ್ನು ಮಮತಾ ಬ್ಯಾನರ್ಜಿ ಹೆಂಗೆ ಮಾಡಿದ್ರು ಅಂಥೇಳಿ ಹಿಂದಿನ ವಿಡಿಯೋಗಳಲ್ಲೆಲ್ಲ ವಿವರಿಸಿದ್ದೀವಿ. ಕೇವಲ ಮಮತಾ ಬ್ಯಾನರ್ಜಿ ಮಾತ್ರ ಅಲ್ಲ, ಒಂದು ರೀತಿ ಷಡ್ಯಂತ್ರವಾಗಿ ಪಶ್ಚಿಮ ಬಂಗಾಳವನ್ನು ಕೊಲ್ಲಲಾಯಿತು ಹಿಂದೆ. ಇನ್ನು ಮುಂದೆ ಅದಕ್ಕೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಅದರ ಮೊದಲ ಹೆಜ್ಜೆ ಇವತ್ತು ಇಡ್ತಾ ಇರುವಂಥದ್ದು ಸುವೇಂದು ಅಧಿಕಾರಿ. ಫಸ್ಟ್ ಸ್ಟೆಪ್, ಅಲ್ಲೇ ಬರುವಂಥ ಅಕ್ರಮ ಬಾಂಗ್ಲಾದೇಶದ ವಲಸಿಗರಿಗೆ ಗಡಿಯನ್ನು ಬಂದ್ ಮಾಡಿಬಿಡೋದು. ಇದು ನಿಜಕ್ಕೂ ಕೂಡ ಒಳ್ಳೆಯ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.